ದಾವಣಗೆರೆ ದಕ್ಷಿಣ ಸಿಕ್ಕಾಪಟ್ಟೆ ಕಾವು ಪಡ್ಕೊಂಡಿದೆ. ಅವ್ರ ಏನ್ ಹೇಳ್ತಾರೆ ಅಂತ ಕೇಳೋಣ. ಕಾಂಗ್ರೆಸ್ ಬರೋದು ಇಲ್ಲಿ ತುಂಬಾ ಕಷ್ಟ ಐತಿ ಬರೋದು ಈ ಸರಿ. 32 ವರ್ಷದಿಂದ ನಾವು ಕಾಂಗ್ರೆಸ್ಗೆ ಮಾಡ್ಕೊಂಬಂತ ಇದುವರೆಗೂ ಒಂದು ಸೂರು ಮಾಡಿಕೊಟ್ಟಿಲ್ಲ, ಯಾವ್ದು ಪಕ್ಷ ಬೆಲೆ ಕೊಟ್ಟಿಲ್ಲ. ಯಾಕೆ ಮಾಡ್ಕೊಂಬಂದ್ರಿ ಇಷ್ಟು ವರ್ಷ? ಅನಿವಾರ್ಯ ಆಗಿತ್ತು, ಈ ಸಲ ಅನಿವಾರ್ಯ ನಾವು ಮರೆತು ಬಿಟ್ಟಿದೀವಿ. ಮಲ್ಲಿಕಾರ್ಜುನ್ ಅವರು ಮಗನಿಗೆ ಟಿಕೆಟೇ ಕೇಳಿಲ್ಲ ನಾವು. ಹೊರಗಿಂದ ಒಂದು ಒಳಗಿಂದ ಒಂದು. ಅವ್ರ ಅಣ್ಣ ತಮ್ಮರು ಇದ್ದಾರಲ್ಲ ಸಮ್ಮತ್ರಿಗೆ, ಅವ್ನ ಮಗನಿಗೆ ಯಾಕೆ ನಿಲ್ಸಿದ್ರು ಅವರು? ಗಣೇಶ್ ಅಣ್ಣವ್ರಿಗೆ ಕೊಡ್ಬೇಕಾಯ್ತು ಟಿಕೆಟ್. ವರ್ಷದಿಂದ ನಾವು ಕಷ್ಟ ಬಿದ್ದೀವಿ, ಮೆಹನತ್ ಮಾಡಿದೀವಿ. ಮಲ್ಲಣ್ಣ ಅವ್ರು ಬರೀ ಬಿಸ್ಕತ್ ಕೊಡಾಕತ್ತಿದಾರ. ಈ ಸಲನು ಕೊಟ್ರಾ? ಕೊಟ್ಟಿದಾರಲ್ರಿ, ಬಿಸ್ಕತ್ತೇ ಕೊಟ್ಟಾರ. ಪಾರ್ಲೇಜಿ ತಿನ್ಕೊಂಡ್ ಬಂದೀವಿ. ದಾವಣಗೆರೆ ದಕ್ಷಿಣ ಸಿಕ್ಕಾಪಟ್ಟೆ ಕಾವು ಪಡ್ಕೊಂಡಿದೆ. ಇಲ್ಲಿ ಬಿಸಿಲು ಕೂಡ ಜಾಸ್ತಿ ಇದೆ. ಅದಕ್ಕಿಂತ ಜಾಸ್ತಿ ಯಾವುದು ಅಂತಂದ್ರೆ ಚುನಾವಣಾ ಕಾವು. ಸೊ ಈ ಬಗ್ಗೆ ಇಲ್ಲಿನ ಲೋಕಲೇಟ್ಸ್ ನ ಮಾತಾಡ್ತೀನಿ, ಏನ್ ಹೇಳ್ತಾರೆ ಅಂತ ಕೇಳೋಣ. ಏನಿದೆ ಲೆಕ್ಕಾಚಾರ ಅಂತ. ನಮಸ್ಕಾರ, ಏನ್ ನಿಮ್ಮ ಹೆಸರು? ನನ್ನ ಹೆಸರು ರೋಷನ್ ಅಂತ. ನಮ್ ಕ್ಯಾಮ್ರಾ ಪರ್ಸನ್ ಹೆಸರು ರೋಷನ್. ಎಸ್ ಸರ್, ಹೇಳಿ. ಇಲ್ಲಿ ಕಾಂಗ್ರೆಸ್ ಬಗ್ಗೆ ಹೇಳೋದೇನೆಂದ್ರೆ, ಪ್ರತಿ ಸಾರಿ ಮುಸಲ್ಮಾನರು ಕಾಂಗ್ರೆಸ್ಗೆ ಹಾಕೊಂಡ್ಬಂದಿದ್ದು. ಈ ಸಲ ಸ್ವಲ್ಪ ವಾತಾವರಣ ಚೇಂಜ್ ಇದೆ. ಯಾಕಂತ ಹೇಳಿದ್ರೆ ಎಸ್ ಮಲ್ಲಿಕಾರ್ಜುನ್ ಅವ್ರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸನಿಯಾನೇ ಇಲ್ಲ ಅವರು. ನಾನು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ, 32 ವರ್ಷದಿಂದ ಕಾಂಗ್ರೆಸ್ ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ. ಹೌದು. ಅವ್ರ ಕಾರ್ಯಕರ್ತರು ಸುಮ್ಮನೆ ಅವ್ರ ಮನಿ ಬಾಗ್ಲ ಹತ್ರ ಹೋದವರಿಗೆ ಅವರೇ ಕಾರ್ಯಕರ್ತರು, ಜನಸಾಮಾನ್ಯರ ಕಾರ್ಯಕರ್ತರು ಅಂತ ತಿಳ್ಕೊಂಡೇ ಇಲ್ಲ ಅವರು. ಅದು ಅವರು ಈ ಸಲ ಬದಲಾವಣೆ ಮಾಡ್ಕೊಂಡು ತನ್ನ ಬುದ್ಧಿಗೆ ಜನಸಾಮಾನ್ಯರ ಹತ್ರ ಸಾಮಾನ್ಯ ಕಾರ್ಯಕರ್ತರ ಹತ್ರ ಬರ್ಬೇಕು ಅವರು. ಅವಾಗ ಅವರಿಗೆ ಈ ಸಲ ಏನಾರ ಗೆಲ್ಲಕ್ಕೆ ಚಾನ್ಸಸ್ ಇದೆ. ಯಾಕಂದ್ರೆ ಸುಮಾರು ಕಾಂಗ್ರೆಸ್ ಕಾರ್ಯಕರ್ತರು ಇಲ್ಲಿ ಅವರಿಂದ ಬೇಜಾರಾಗಿದ್ದಾರೆ. ಅವ್ರು ಬಂದ್ರೆ ಸರಿ ಹೋಗ್ತಾರಾ? ಅಲ್ಲ, ಅವರು ಕಾರ್ಯಕರ್ತರ ಜೊತೆಗೆ ನಡವಳಿಕೆ ಚೆನ್ನಾಗಿ ಇಟ್ಕೋಬೇಕು, ಸಾಮಾನ್ಯ ಕಾರ್ಯಕರ್ತರ ಜೊತೆಗೆ. ಅವ್ರು ದೊಡ್ಡವರು ಅವ್ರ ಮನೆ ಬಾಗ್ಲಿಗೆ ಹೋಗೋರಿಗೆ ಅವರೇ ಕಾರ್ಯಕರ್ತರು ಅಂತ ತಿಳ್ಕೊಂಡ್ರೆ ಏನ್ ಮಾಡಕ್ಕಾಗಲ್ಲ. ಸಣ್ಣವ್ರು ಬೇಜಾರಾಗ್ತಾರ. ಓಕೆ, ಇಷ್ಟು ವರ್ಷ ಕಾಂಗ್ರೆಸ್ ಇಂದ ನಿಲ್ತಿದ್ದಾರೆ ಶಾಮ್ನೂರ್ ಅಂತ ಹೇಳಿ ಅವ್ರಿಗೆ ಓಟ್ ಹಾಕೊಂಡೆಲ್ಲ ಬಂದ್ರಿ. ಈ ಸಲ ದೊಡ್ಡ ಮಟ್ಟದಲ್ಲಿ ಹೋರಾಟ ಅದು ಇದು ಮಾಡಿ ಕೇಳಿದ್ರಿ. ಆದ್ರೂ ಫೈನಲಿ ಅವ್ರ ಮನೆಯವ್ರಿಗೆ ಟಿಕೆಟ್ ಆಯ್ತು. ಏನ್ ಅನ್ಸುತ್ತೆ? ತುಂಬಾ ಕಷ್ಟ ಐತಿ ಬರೋದು ಈ ಸರಿ. ಏನ್ ಮೆಜಾರಿಟಿ ಯಾವ್ದು ಬರ್ಬೋದು ಅಂತ ಅನ್ಸುತ್ತೆ? ಇಲ್ಲ, ಯುವಕರಲ್ಲಿ ಸ್ವಲ್ಪ ಸಿಟ್ಟು ಜಾಸ್ತಿ ಇದೆ ಈ ಸಲ. ಮುಸ್ಲಿಂ ಸಮಾಜಕ್ಕೆ ಟಿಕೆಟ್ ಸಿಗ್ಲಿಲ್ಲ ಅಂತ ನೋಡ್ಬೇಕು. ಈಗ ಎಸ್ ಮಲ್ಲಿಕಾರ್ಜುನ ನಡೆ ಮೇಲೆ ಈಗ ಮುಂದೆ ಬರ್ತಾರೆ. ಸಾಮಾನ್ಯ ಕಾರ್ಯಕರ್ತರು ಹಿಡ್ಕೊಂಡ್ ಬಂದ್ರೇನೆ ಅವ್ರ ಗೆಲುವು ಈ ಸಲ. ದೊಡ್ಡ ದೊಡ್ಡ ಲೀಡ್ರು ಬಿಳೆ ಬಟ್ಟೆ ಹಾಕೊಂಡು ಚಶ್ಮಾ ಹಾಕೊಂಡು ಅವ್ರ ಮನೆ ಬಾಗಿಲಿಗೆ ಹೋಗೋದು ಅವ್ರು ಓಟ್ ಹಾಕ್ಸಲ್ಲ. ಸಾಮಾನ್ಯ ಕಾರ್ಯಕರ್ತರಿಗೆ ಬರ್ಬೇಕು, ಮೈದಾನದಲ್ಲಿ ಬಂದು ಬರ್ರಪ್ಪ ಅಂತ ಎಲ್ಲ ಕೊಂದಕೊರ್ತೆ ಕೇಳ್ಬೇಕು ಅವರು. 32 ವರ್ಷದಿಂದ ನಾವು ಕಾಂಗ್ರೆಸ್ಗೆ ಮಾಡ್ಕೊಂಬಂದು ಇದುವರೆಗೂ ಒಂದು ಸೂರು ಮಾಡಿಕೊಟ್ಟಿಲ್ಲ, ಯಾವ್ದು ಪಕ್ಷದಾಗ ಬೆಲೆ ಕೊಟ್ಟಿಲ್ಲ. ಮತ್ತೆ ಯಾಕೆ ಮಾಡ್ಕೊಂಬಂದ್ರಿ ಇಷ್ಟು ವರ್ಷ? ಅನಿವಾರ್ಯ ಆಗಿತ್ತು, ಈ ಸಲ ಅನಿವಾರ್ಯ ನಾವು ಮರೆತು ಬಿಟ್ಟಿದೀವಿ. ಪಾಠ ಕಲಿಸ್ತೀರಾ? 100ಕ್ಕೆ 100 ನೋಡೋಣ. ಎಸ್ ಮಲ್ಲಿಕಾರ್ಜುನ ನಡೆ ಮೇಲೆ ಈಗ ಇತ್ಯರ್ಥ ಆಗುತ್ತೆ ಈ ಎಲೆಕ್ಷನ್. ಅಂದ್ರೆ ಮುಸ್ಲಿಂ ಕಮ್ಯುನಿಟಿಗೆ ಕಾಂಗ್ರೆಸ್ ಬಿಟ್ರೆ ಬೇರೆ ಆಪ್ಷನ್ ಇಲ್ವಾ ಹಾಗಾದ್ರೆ? ಅದು ನಮ್ ದುರಾದೃಷ್ಟ ಈ ಭಾರತ ದೇಶದಲ್ಲಿ. ಯಾಕೆ ಹಂಗನ್ಸುತ್ತೆ? ಬೇರೆ ಪಾರ್ಟಿಗಳು ಇದಾವಲ್ವಾ? ಮೇಡಮ್, ಬೇರೆ ಪಾರ್ಟಿಗಳು ಅಂತ ಹೇಳಿದ್ರೆ ಇಲ್ಲಿ ನೆಲೆ ಊರಲ್ಲ ಅವರು. ಎಲ್ಲೋ ಇದ್ದರು ಈಗ ಬರ್ತಾರೆ, ನಾಮಿನೇಷನ್ ಹಾಕ್ತಾರೆ. ಸಾದಿಕ್ ಪಲ್ವಾನ್ರು ಈ ಸಲ ಹಾಕಿದ್ದಾರೆ. ಅವ್ರು ವಾಪಸ್ ತಗೊಳ್ಳಿಲ್ಲ ಅಂತ 100ಕ್ಕೆ 100 ಅವ್ರದ್ದು ಗೆಲುವು ಆಗುತ್ತಾ? 100ಕ್ಕೆ 100. ಏನ್ ಅನ್ಸುತ್ತೆ ಸರ್? ಏನ್ ನಿಮ್ ಹೆಸರು? ಜಾಕಿರ್ ಹುಸೇನ್. ಏನ್ ಕೆಲಸ ಮಾಡ್ತೀರಿ? ವ್ಯಾಪಾರ ಮಾಡೋದು. ಏನ್ ಹೀಟ್ ಇದೆ ರೀ ನಿಮ್ ಊರಾಗ? ಬಾಳ ಸಖಿ ಐತ್ರಿ. ಎಲೆಕ್ಷನ್ ಕಾವ್ ಹೆಂಗೈತಿ? ಎಲೆಕ್ಷನ್ ಕಾವು ನಡೀತೈತಿ ಮೇಡಮ್. ನಡೀತೈತಿ. ಯಾರು ಬರ್ತಾರೆ ಈ ಸಲ? ಯಾರು ಗೆಲ್ತಾರ ಅನ್ಸುತ್ತೆ? ಯಾರು ಗೆಲ್ತಾರಂದ್ರೆ ನೋಡ್ಬೇಕು ಮೇಡಮ್, ನಮ್ಮ ಅಧ್ಯಕ್ಷರು ನಿಂತಾರ ಸಾದಿಕ್ ಪೈಲ್ವಾನ್ ಸಾಹೇಬ್ರು. ಸಾದಿಕ್ ಪೈಲ್ವಾನ್ ಅವರಿಗೆ ಜನ ಓಟ್ ಹಾಕ್ತಾರಾ? ಹಾಕ್ತಾರೆ ಮೇಡಮ್. ಕಾಂಗ್ರೆಸ್ ಇಂದ ಕೇಳಿದ್ರು ಸಿಗ್ಲಿಲ್ಲ ಅವರಿಗೆ. ಅವರು ಯಾವುದೇ ಈಗ ಸ್ಟೇಟ್ ಲೀಡರ್ ಬಂದು ಅವ್ರ ಮನವೊಲಿಸಿಗೆ ಪ್ರಯತ್ನ ಮಾಡ್ತಾರೆ. ಅವರು ಯಾವುದಕ್ಕೂ ಬಗ್ಗದೆ ನಾನು ಇರ್ತೀನಿ ಮೈದಾನದಲ್ಲಿ ಅಂತ ಹೇಳಿದ್ರೆ 100ಕ್ಕೆ 100 ಯುವಕರು ಅವ್ರ ಹಿಂದೆ ಇದ್ದಾರೆ. ಮತ್ ಸಮರ್ಥ್ ಅವ್ರ ಬಗ್ಗೆ ಏನ್ ಹೇಳ್ತೀರಿ? ಸಮರ್ಥ್ ಅವ್ರ ಬಗ್ಗೆ ಏನ್ ಈಗ ಬಂದಾರೋ, ಇನ್ನು ಸಣ್ಣರವ್ರು. ಹೌದು, ನೋಡೋಣ. ಅವ್ರು ಹೇಳ್ತಿದ್ರು ಈ 35 ವರ್ಷದಿಂದ ನಾನು ಪಕ್ಷಕ್ಕೋಸ್ಕರ ದುಡ್ಕೊಂಡ್ ಬಂದಿನಿ ಅಂತ. ಅಂದ್ರೆ ಸಮರ್ಥ್ ವಯಸ್ಸಿಗಿಂತ ಅವ್ರ ಸರ್ವಿಸ್ ಜಾಸ್ತಿ ಐತಿ ಇಲ್ಲಿ. ನಾವು 35 ವರ್ಷದಿಂದ ಪಕ್ಷಕ್ಕೆ ಹಾಕೊಂಡ್ ಮೇಡಮ್. ನಾವು ಕಾಂಗ್ರೆಸ್ ಪಕ್ಷಕ್ಕೆ 35 ವರ್ಷದಿಂದ ಹಾಕೊಂಡ್ ಬಂದಿರೋದು. 35 ವರ್ಷದಿಂದ ನಮ್ಮ ಕಾಂಗ್ರೆಸ್ ಬಿಟ್ಟು ಬೇರೆ ಯಾವ ಪಕ್ಷಕ್ಕೂ ನಾವು ಹಾಕಿಲ್ಲ. ನಾವು ಕಾಂಗ್ರೆಸ್ ಅಲ್ಲ ಸರ್, ನೀವು ಎಲೆಕ್ಷನ್ ಇದ್ದ ಟೈಮಲ್ಲೆಲ್ಲ ಹಂಗ ಅಂತೀರಿ, ಮತ್ ರಿಸಲ್ಟ್ ನೋಡಿದ್ರೆ ಮತ್ತೆ ಅಲ್ಲೇ ಹಂಗೆ ಇರ್ತೈತೆ ಅದು.
ಎಲ್ರಿ ಯಾವಾಗ್ಲೂ ಕಾಂಗ್ರೆಸ್ ಮೇಡಮ್ ಗೆಲ್ಸ್ಕೊಂಡ್ ಬಂದಿರೋದು ನಾವು ಅದಕ್ಕೆ ಹೇಳ್ತಾ ಇರೋದು. ಬೇರೆ ಪಾರ್ಟಿ ಯಾವ ನಾನು ಅದನ್ನೇ ಹೇಳ್ತಾ ಇರೋದು. ಪಾಠ ಕಲಿಸ್ತೀನಿ ಅಂತ ಅಂತಿರ್ತೀರಿ, ಮತ್ತೆ ಎಂಡ್ ರಿಸಲ್ಟ್ ನೋಡಿದ್ರೆ ಹಂಗೆ ಇರ್ತೈತೆ ಅದು. ಯಾವಾಗ್ಲೂ ಹೇಳಿಲ್ಲ ಮೇಡಮ್ ಪಾಠ ಕಲಿಸ್ತೀವಿ ಅಂತ ಬಟ್ ಈ ಸಲ ಈ ಸಲ ಹೇಳತ್ತೀರಿ. ಹಿಂದೆ ಯಾವತ್ತೂ ಯಾರು ಹೇಳಿಲ್ಲ. ಈ ಸರಿ ಶಂಕರಪ್ಪ ಇದ್ದಾಗ ಯಾರು ಏನು ಮಾತಾಡಿಲ್ಲ. ಓಕೆ, ಅವರು ಅಧ್ಯಕ್ಷ ಶಂಕರಪ್ಪ ಚೆನ್ನಾಗಿ ಮಾಡಿದ್ರು, ಕೆಲಸ ಮಾಡ್ತಾ ಇದ್ರು. ಹಂಗಾಗಿ ಅವ್ರ ಬಗ್ಗೆ ಯಾರು ಏನು ಹೇಳಿಲ್ಲ. ಅವ್ರು ಹೋಗಿ ಅವ್ರು ತಿರ್ಕೊಂತಾರೆ. ಈಗ ಸಮರ್ಥ್ ಒಬ್ಬ ಯೂತ್ ಲೀಡರು, ಏನ್ ತಪ್ಪು ನಿಂತ್ಕೊಂಡ್ರೆ ಎಲೆಕ್ಷನ್ಗೆ? ನಮ್ಮ ಸಮಾಜಕ್ಕೂ ಒಂದು ಅವಕಾಶ ಕೊಡ್ಬೇಕಾಗಿತ್ತಲ್ಲ ನಮ್ಮರಿಗೂ. ಈಗ ಎಲ್ಲರೂ ನಾವು 35 ವರ್ಷದಿಂದ ಇಡೀ ನಮ್ಮ ಸಮಾಜನೇ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡ್ ಬಂದೈತಿ. ಹೌದು. ನಮಗೋಸ್ಕರ ಅವರು ಒಂದು ಇದು ಮಾಡ್ಬೇಕಾಗಿತ್ತು. ಈಗ ಇಷ್ಟು ವರ್ಷ ಅವ್ರು ನಮಗೆ ಮಾಡ್ಯಾರಪ್ಪ, ನಾವು 2 ವರ್ಷ ಬಿಟ್ಕೊಡೋಣ ಅವ್ರಿಗೆ. ನಮ್ಗೆ ಇಷ್ಟು ವರ್ಷ ನಮ್ಗೆ ಓಟಾಗಿ ಗೆಲ್ಸ್ಯಾರ ಅವರು, ಒಂದು ಅವಕಾಶ ಅವ್ರಿಗೂ ಕೊಡೋಣ ಅಂತೇಳಿ ಅವ್ರ ಮನಸ್ಸಿಗೆ ಬರ್ಬೇಕಾಗಿತ್ತು. ಬಟ್ ಬಂದಿಲ್ಲ. ಅದೇ ಅಪ್ಪ ಅಮ್ಮ ಇಬ್ರು ಹಠ ಮಾಡಿದ್ರು, ಮಗನಿಗೆ ಟಿಕೆಟ್ ತಗೊಂಡ್ರು ಅಂತ. ಯೂತ್ ವೋಟರ್ಸ್ ಇದಾರೆ. ಏನ್ ನಿಮ್ ಹೆಸರು? ಏನ್ ಮಾಡ್ತೀರಿ? ಆಟೋ ಓಡಿಸ್ತೀರಿ. ಹೆಂಗೈತ್ ನಿಮ್ಮೂರು? ನಿಜವಾಗ್ಲೂ ದಾವಣಗೆರೆ ಸ್ಮಾರ್ಟ್ ಸಿಟಿನಾ? ಈಗ ಅನುಭವ ಇದೆಯಲ್ಲ. ಈಗ ಅನುಭವ ಆಯ್ತು ಬಿಡ್ರಿ ಈಗ ಬಂದಾಗ. ಬಟ್ ನಿಮ್ಗೆ ದಿನಾ ಅನುಭವ ಇರ್ತೈತಲ್ಲ ಅಂತ. ಇರುತ್ತೆ ಮೇಡಮ್, ನಾವು ಹೆಂಗ್ ನಡಿಬೇಕು ಆ ತರ ನಡೀತಾ ಇದೀವಿ. ಚೇಂಜಸ್ ಏನು ಬೇಡವಾ? ಬೇಕು ಮೇಡಮ್, ಯಾರು ಬೇಡ ಅಂತಾರೆ, ಬೇಕು ಚೇಂಜಸ್ ಬೇಕು. ಬಟ್ ಬೇಕು ಅಂತ ಇಲ್ಲೇ ಕುತ್ಕೊಂಡ್ರೆ ಆಗಲ್ವಲ್ಲ, ನೀವು ಗಟ್ಟಿಯಾಗಿ ಹೇಳ್ಬೇಕು ನಮ್ಗೆ ಚೇಂಜಸ್ ಬೇಕು, ಅಭಿವೃದ್ಧಿ ಬೇಕು ಅಂತ. ಆಗುತ್ತೆ ಮೇಡಮ್, ಅಭಿವೃದ್ಧಿ ಆಗುತ್ತೆ, ಎಲ್ಲ ಆಗುತ್ತೆ, ಈಗ ಮುಂದೆ ಆಗುತ್ತೆ ಎಲ್ಲ. ಓಕೆ, ಎಷ್ಟು ವರ್ಷದಿಂದ ಆಟೋ ಓಡಿಸ್ತಿದ್ದೀರಿ? ನಾವು ಒಂದಲ್ಲೇ 7-8 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಿ. ಓಕೆ, ಸೊ ಈ ಸಲ ಇಲ್ಲಿ ಯಾರು ವಿನ್ನಿಂಗ್ ರೇಸ್ ಅಲ್ಲಿ ವಿನ್ ಆಗ್ತಾರೆ ಅಂತ ಅನ್ಸುತ್ತೆ? ಹೇಳಕ್ಕಾಗಲ್ಲ ಮೇಡಮ್, ಹೇಳಕ್ಕಾಗಲ್ಲ. ಬಹಳ ಜನ ಇದಾರೆ, ಸಾದಿಕ್ ಪೈಲಾನ್ರು ಇದಾರೆ, ಬಹಳ ಜನ ಇದಾರೆ. ಇನ್ನು ನೋಡ್ಬೇಕು ಎಲ್ಲ, ಇನ್ನು ನಾಳೆ ಎಲ್ಲ ಗೊತ್ತಾಗುತ್ತೆ. ಓಕೆ, ಈ ಬಂಡಾಯದ ಬಿಸಿಯಿಂದ ಬಿಜೆಪಿ ಗೆದ್ದು ಬರೋ ಚಾನ್ಸಸ್ ಇದೆ ಅನ್ಸುತ್ತಾ? ಆಗಲ್ಲ, ಅದು ಹಂಗ ಅಂತವ್ ಏನಿಲ್ಲ. ಬಂಡಾಯನೇ ಏನ್ ಇದ್ರೇನು ಸಾದಿಕ್ ಪೈಲಾನ್ ಅವ್ರು ಇದಾರೆ, ಅವ್ರಿಗೆ ನೋಡ್ಬೇಕು ಇನ್ನು. ಓಕೆ, ಬನ್ನಿ ಇಲ್ಲಿ. ಏನ್ ನಿಮ್ಮ ಹೆಸರು? ಬನ್ನಿ. ಫಾರೂಕ್, ಏನ್ ಮಾಡ್ತೀರಿ? ನಾನು ಕಾರ್ ಪಾಲಿಶಿಂಗ್. ಎಷ್ಟು ವರ್ಷ ನಿಮ್ಗೆ? ನನಗೆ 26. ಎಕ್ಸಾಕ್ಟ್ಲಿ ಸಮರ್ಥ್ ಅವ್ರಿಗೂ 26 ವರ್ಷ ವಯಸ್ಸು. ಯೂತ್ ಲೀಡರ್ ಅಂತೆ, ವಿಷನರಿ ಅಂತೆ, ವಿಷನ್ಸ್ ಇದೆಯಂತೆ. ನಿಮ್ಮ ಅನಿಸಿಕೆ ಏನು ಅವ್ರ ಬಗ್ಗೆ? ಕಾಂಗ್ರೆಸ್ ಇಂದ ಅವ್ರಿಗೆ ಟಿಕೆಟ್ ಕೊಟ್ಟಿರೋದ್ರ ಬಗ್ಗೆ? ಅದ್ರ ಬಗ್ಗೆ ಏನು ಇದು ಇಲ್ಲ ಮೇಡಮ್. ನಾವು ಒಂದ್ಸಲಿ ಅವ್ರದ್ದು ಇನ್ನೂ ವಯಸ್ಸು ನಮ್ಮ ವಯಸ್ಸವ್ರು ಅವರಿಗೆ ಇದೇ ವಯಸ್ಸಿಂದ ರಾಜಕೀಯ ಇದು ಮಾಡಿದ್ರಲ್ಲ, ಅದು ಅಷ್ಟೇ. ನಮ್ಮ ಸಾದಿಕ್ ಪೈಲಾನ್ ಸಾಬ್ ಅವರು ನಿಂತ್ಕೊಂಡಾರೆ. ನಮ್ಮ ಜನಕ್ಕೆ ಒಂದು ಸೀಟ್ ಕೊಡಬೇಕಿತ್ತು, ಟಿಕೆಟ್ ಕೊಡಬೇಕಿತ್ತು. ಅವರು ಭಾಳ ಪ್ರಯತ್ನ ಮಾಡಿದ್ದು, ಬೆಂಗಳೂರಿಗೆ ಹೋಗಿ ಭಾಳ ಇದು ಮಾಡಿದ್ರು. ನಮ್ಮ ದೊಡ್ಡವ್ರು ಇದ್ದಾರಲ್ಲ, ಏನು ಮಾಡಿದ್ರೇನು ಅದು ಆಗಿಲ್ಲ. ಅವರಿಗೆ ಸೀಟ್ ಮಾಡಿ ಅವರೇ 3 ಜನ ರಾಜಕೀಯ ಮಾಡ್ತಾ ಇದ್ದಾರೆ ಅಷ್ಟೇ. ಅದು ಈಗ ನಮ್ಮ ಜನಕ್ಕೆ ಒಬ್ಬರಿಗೆ ಕೊಡ್ಬೇಕಂತ ನಾವು ಭಾಳ ಪ್ರಯತ್ನ ಪಟ್ಟಿದ್ವಿ, ಅದು ಆಗಿಲ್ಲ. ನೀವು ಕಾಂಗ್ರೆಸ್ ಕಾರ್ಯಕರ್ತರ? ಕಾಂಗ್ರೆಸ್ ಕಾರ್ಯಕರ್ತ. ನಿಮ್ಗೂ 26 ವರ್ಷ ವಯಸ್ಸು, ನಿಮ್ಗೆ ಟಿಕೆಟ್ ಕೊಡ್ಬೋದಿತ್ತಲ್ಲ? ಹಂಗೆ ನಾವು ಇಸ್ಕೊಂಡ್ ಮಾಡಿ ಪಕ್ಷ ಅಂತ ಬಂದಾಗ ಒಬ್ಬ ಸಾಮಾನ್ಯ ಕಾರ್ಯಕರ್ತನು ಕನ್ಸಿಡರ್ ಮಾಡ್ಬೇಕಂತ ಇದೆಯಲ್ವಾ? ಇದೆ ಮತ್ತೆ ಅನ್ಸುತ್ತಾ ಹಂಗೆ? ಒಂದ್ಸಲ ಹಂಗೇನು ಅಲ್ಲ ಮೇಡಮ್. ಈಗ ಇಂಡಿಪೆಂಡೆಂಟ್ ನಿಂತ್ಕೊಂಡಾರ ಅವರು, ಅವರಿಗೆ ನಾವು ಎಲ್ಲ ಸಪೋರ್ಟ್ ಮಾಡ್ತೀವಿ. ಓಕೆ, ಅವರು ಹಿಂದೆ ಬಂದಿಲ್ಲ ಅಂದ್ರೆ ಗೆಲ್ಲೋದಂದ್ರೆ 100ಕ್ಕೆ 100 ಒಂದು ಗೆಲ್ಲದೇ. ಓಕೆ ಓಕೆ, ವೆಲ್, ದಾವಣಗೆರೆಯ ಬೇತೂರು ರಸ್ತೆಯಲ್ಲಿ ನಾನು ಇದೀನಿ. ಅಂದ್ರೆ KR ರೋಡ್ ಅಂತಾನೂ ಕೂಡ ಇದಕ್ಕೆ ಕರೀತಾರೆ. ಇಲ್ಲಿ ಹಳೆ ಬೇತೂರು, ಈ ಕಡೆ ಹೊಸ ಬೇತೂರು. ಸೊ ಇಲ್ಲಿ ಜನ ಪೊಲಿಟಿಕಲ್ ಚರ್ಚೆ ಅಂತೂ ಸಿಕ್ಕಾಪಟ್ಟೆ ಮಾಡ್ತಾ ಇದ್ದಾರೆ. ಒಂದು ಹೋಟೆಲಲ್ಲೂ ಕುತ್ಕೊಂಡ್ರು ಅಷ್ಟೇ, ಬೀಡಿ ಅಂಗಡಿಯಲ್ಲಿ ಕುತ್ಕೊಂಡ್ರು ಅಷ್ಟೇ, ಎಳ್ನೀರು ಕುಡಿತಾ ಇದ್ದಾಗ್ಲೂ ಅಷ್ಟೇ. ಸೊ ಅವ್ರವರಲ್ಲೇ ಲೆಕ್ಕಾಚಾರ ಇದೆ. ಇನ್ನಷ್ಟು ಜನರನ್ನ ಮಾತಾಡಿಸ್ತೀನಿ. ಅಯ್ಯೋ, ಎದ್ದು ಹೋದ್ರಲ್ಲ ಅಲ್ಲಿ. ಏನು ರೋಷನ್ ಇದು, ಎದ್ದೇ ಹೋದ್ರು ಅವ್ರು. ನಾನು ಇಲ್ಲಿ ಬಂದ ತಕ್ಷಣ ಬೇರೆ ಭಾಗಕ್ಕೆ ಹೋಗ್ತೀನಿ, ನೋಡೋಣ ಅಲ್ಲಿ ಜನ ಏನು ಮಾತಾಡ್ತಾರೆ ಅಂತ. ಅಲ್ಲಿದ್ರು ಜನ ಎದ್ದೋದ್ರು, ಬಟ್ ಜನರಿಗೇನು ಕೊರತೆ ಇಲ್ಲ ಇಲ್ಲಿ. ಅದರಲ್ಲಿ 85,000 ಜನ ಎಲ್ಲರೂ ಮ್ಯಾಸಿವ್ ಆಗಿ ಯಾರಿಗೆ ಓಟ್ ಹಾಕ್ತಾರೋ ಅವರೇ ಗೆಲ್ತಾರೆ ಅನ್ನೋ ಲೆಕ್ಕಾಚಾರ ಕೂಡ ಇದೆ. ಜನ ಇದ್ದಾರೆ, ಅವರವರ ಒಪಿನಿಯನ್ ಕೇಳೋಣ. ಅಂಕಲ್ ನಮಸ್ಕಾರ, ಏನ್ ಹೆಸರು? ರಹಮತುಲ್ಲಾ ಖಾನ್. ಎಷ್ಟು ವರ್ಷದಿಂದ ನೀವು ಬಿಸ್ನೆಸ್ ಮಾಡಕತ್ತೀರಿ? ನಾವು ಹೆಚ್ಚು ಕಡಿಮೆ ಒಂದು 50 ವರ್ಷದಿಂದ ಮಾಡೋದು. ಹೌದಾ, ಹೇಗಿದೆ ಬಿಸ್ನೆಸ್? ಚೆನ್ನಾಗಿದೆ. ಓಕೆ, ಬಿಸಿಲು ಅಷ್ಟೇ ಅಲ್ಲ, ನಿಮ್ಮೂರಲ್ಲಿ ಎಲೆಕ್ಷನ್ ಕಾವು ಬೇರೆ ಜೋರಿದೆ. ಹೌದಾ? ಏನ್ ಅನ್ಸುತ್ತೆ? ಏನ್ ಅನ್ಸಿದೆ, ಕಾಂಗ್ರೆಸ್ ಬರೋದು ಇಲ್ಲಿ. ಹೌದಾ? ಕಾಂಗ್ರೆಸ್ ಬರುತ್ತಾ? ಓಕೆ, ಏನ್ ಅನ್ಸುತ್ತೀರಿ? ಸಮರ್ಥ್ ಅವ್ರು ಬರ್ತಾರೆ. ಓಕೆ, ಏನ್ ಅನ್ಸುತ್ತೆ ಸಮರ್ಥ್ ಅವ್ರ ಬಗ್ಗೆ? ಇನ್ನು 26 ವರ್ಷ ಅನುಭವ, ಯುವ ಕಾಂಗ್ರೆಸ್ ಅನುಭವ ಆಗ್ಬೇಕಾ? ಆಗಿದೆಯಾ? ಅನುಭವ ಆಗಿದೆ. ಇದೇ ವರ್ಷ ನೋಡಿದ್ದು ಅನ್ಸುತ್ತೆ ಜನ ಅವ್ರಿಗೆ ಹೊರಗಡೆ.
ನೀವ್ ನೋಡಿದ್ರಿ ಚಿಂಜಿತ್ ಎಲ್ಲ ನೋಡ್ತಾ ಇರ್ತೀವಲ್ಲ ನಾವೆಲ್ಲ ನೋಡಿದ್ರಿ ನೋಡಿದ್ವಿ ಬಹಳ ವರ್ಷ ಎಲ್ಲೆಲ್ಲಿ ನೋಡಿರಿ ಆ ಕಡೆ ಎಲ್ಲ ಕೆಲಸ ಮಾಡಿಸೋದೆಲ್ಲ ಮಾಡ್ಸವ್ರ ಚಿಂಜಿತ್ ಸಮರ್ಥವ್ರು ಸಮರ್ಥರ ಓಕೆ ಓಕೆ ಏನ್ ಹೆಸರು ಮಾರುತಿ ಅಂತ ನನ್ನ ಹೆಸರು. ಹ್ಮ್ ದಾವಣಗೆರೆಯಲ್ಲಿ ಕಾಂಗ್ರೆಸ್ ದಕ್ಷಿಣ ಉತ್ತರ ಐತಲ್ಲ ಎರಡು ಸೌತ್ ಅವ್ರದೇ. ಹ್ಮ್ ಇಲ್ಲಿ ದಾವಣಗೆರೆಯಲ್ಲಿ ದಕ್ಷಿಣದಲ್ಲಿ ಅತ್ಯುತ್ತಮ ಕೆಲಸ ಮಾಡಿದ್ದಾರೆ ಶಾಮನೂರು ಶಿವಶಂಕರಪ್ಪನವರು. ದಾವಣಗೆರೆಯಲ್ಲಿ ಆಶ್ರಯ ಮನೆಗಳಾಗಲಿ ಹಾಗೂ ಒಂದು ಗಲ್ಲಿಯಲ್ಲಿ ಸಿಮೆಂಟ್ ರೋಡ್ಗಳು ಮಾಡಿದ್ದಾರೆ ಮೇಡಮ್. ಹ್ಮ್ ಅವ್ರು ಮಾಡಿರೋಂಥ ಕೆಲಸಗಳು ಒಳ್ಳೆ ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರ ಅವರ ಸೀಟಿಗೆ ಸಮರ್ಥ ಅವ್ರ ಮೊಮ್ಮಗನೇ ಬರ್ತಾರಂತ ಕಾನ್ಫಿಡೆಂಟ್ ಇದೆ ಮೇಡಮ್. ಹೆಚ್ಚಿನದಾಗಿ ಕಾಂಗ್ರೆಸ್ಸೇ ಬರುತ್ತೆ ದಕ್ಷಿಣದಲ್ಲಿ. ಓಕೆ ಆ ಥರ ಏನಿಲ್ಲ ಮೇಡಮ್. ಅಲ್ಪಸಂಖ್ಯಾತರು ಎಲ್ಲರೂ ಸಾಥ್ ಕೊಡ್ತಾರೆ ಮೇಡಮ್. ಮನವೊಲಿಸ್ತಾರ ಮನವೊಲಿಸ್ತಾರೆ ಮೇಡಮ್. ಮಲ್ಲಿಕಾರ್ಜುನ್ ಅವ್ರು ಮನವೊಲಿಸ್ತಾರ ಮನವೊಲಿಸ್ತಾರೆ. ಇಲ್ಲಿ ಹೇಳ್ತಾ ಇದ್ರು ಸಾಮಾನ್ಯ ಕಾರ್ಯಕರ್ತರ ಜೊತೆ ನಮ್ಮಂತ ಜನರ ಜೊತೆ ಬೆರಿಬೇಕು ಮಲ್ಲಿಕಾರ್ಜುನ್ ಅವರು ಅಂತ. ಇಲ್ಲ ಬರ್ತಾರೆ ಮೇಡಮ್. ಅವ್ರು ಏನು ಒಂದು ಸ್ವಲ್ಪ ಕೈ ಸಿಗಲ್ಲ ಅನ್ನೋದು ಅಷ್ಟೇ ಒಂದು ಬಿಟ್ರೆ ಭಾಳ ಬ್ಯುಸಿ ಇರ್ತಾರೆ. ಜನರಿಗೆ ಬೇಕಾಗಿರೋದೇ ಅದಲ್ವಾ ಅಲ್ಲ ಇವ್ ಸಮರ್ಥ ಅವ್ರ ಯೂತ್ ಅಲ್ಲ, ಯೂತ್ ಅಡ್ಡಾಡಿ ಮಾಡ್ತಾರೆ ಮೇಡಮ್. ಮಾಡ್ತಾರೆ. ಯೂತ್ ಅಡ್ಡಾಡಿ ಮಾಡ್ತಾರೆ. ಓಕೆ ಸೊ ಸಮರ್ಥ ಅವರು ಸಮರ್ಥರಾಗಿದ್ದಾರೆ ಅನ್ನೋದು ಇವರ ಮಾತು. ಸರ್ ಏನ್ ಸರ್ ಏನ್ ಹೇಳುತ್ತೆ ನಿಮ್ಮೂರ್ ಪೊಲಿಟಿಕ್ಸು? ಏನಿಲ್ಲ ಮೇಡಮ್, ನೋಡಿ ಒಂದು ಚಾನ್ಸ್ ಕೊಡಬೇಕಾಗಿತ್ತು. ಅಷ್ಟು ವರ್ಷದಿಂದ ದುಡ್ಕೊಂಡ್ ಬಂದಾರೆ ಕಾಂಗ್ರೆಸ್ಸಿಗೆ. ಎಲ್ಲ ಜಫರ್ ಸಾಬ್ ಇದ್ದಾರೆ, ಸಾದಿಕ್ ಪೈಲ್ವಾನ್ ಸಾಬ್ ಇದ್ದಾರೆ, ಸೈಫುಲ್ಲಾ ಸಾಬ್ ಇದ್ದಾರೆ. ಅವರೆಲ್ಲ ದುಡ್ಕೊಂಡ್ ಬಂದಾರೆ, ಭಾಳ ವರ್ಷದಿಂದ ದುಡ್ಕೊಂಡ್ ಬಂದಾರೆ. ಕೊಡ್ಬೇಕಾಗಿತ್ತು. ಮಲ್ಲಣ್ಣ ಕಡ್ದು ನೋಡಪ್ಪ ನಿಮ್ಮ ಸಮುದಾಯದ ನಮ್ಮಪ್ಪ ಅವರು ಶಾಮನೂರು ಶಿವಶಂಕರಪ್ಪ ಅವರು ಸರ್ ಅವರು ಹೇಳಿದ್ರು ಇದು ಲಾಸ್ಟ್ ಎಲೆಕ್ಷನ್ ನಿಮ್ಗೆ ಪ್ರೂಫ್ ಕೇಳ್ತಾರಲ್ರಿ ನಿಮ್ ಮಿನಿಸ್ಟರ್, ಪ್ರೂಫ್ ಎಲ್ಲಿದೆ ಅಂತ. ಅಲ್ಲ ಮೇಡಮ್, ಪ್ರೂಫ್ ಅವ್ರು ಹೇಳಿದಾಗ ನಾವು ವಿಡಿಯೋ ಮಾಡ್ಕೋಬೇಕಾಯ್ತಾ? ಮಾಡ್ಕೋಬೇಕಿತ್ತು ಅನ್ಸುತ್ತೆ. ಅದು ಈಗ ನೆಕ್ಸ್ಟ್ ಎಲ್ಲ ಏನಾರ ಮಾತಾಡಿದ್ರೆ ಅವ್ರ ಮಿನಿಸ್ಟರ್ ಜೊತೆ ಮೇಡಮ್ ಜೊತೆ ಏನಾರ ಮಾತಾಡಿದ್ರೆ ವಿಡಿಯೋ ಅದು ಇದಾಗಲ್ಲ ಅಂತ ವಿಡಿಯೋ ತೆಗ್ದಿಲ್ಲ. ಈಗ ಅವರು ಮಲ್ಲಣ್ಣ ಕರೆದು ಕೊಡ್ಬೇಕಾಯ್ತು ನೋಡ್ರಿ, ಒಂದ್ ಚಾನ್ಸ್ ಕೊಡ್ಬೇಕಾಯ್ತು. ಮಲ್ಲಿಕಾರ್ಜುನ್ ಅವರು ಮಗನಿಗೆ ಟಿಕೆಟೇ ಕೇಳಿಲ್ಲ ನಾವು. ಮೇಡಮ್ ಒಳಗಿಂದ ಎಲ್ಲಾ ಮಾಡ್ತಾರೆ, ಹೊರಗಿಂದ ಒಂದು ಒಳಗಿಂದ ಒಂದು ಕೊಡ್ಬೇಕಾಯ್ತು. ಯಾಕೆ ಕೇಳಿಲ್ಲ ಮೇಡಮ್? ಹೌದು, ಅವರು ನೋಡ್ರಿ ಅವ್ರ ಅಣ್ಣ ತಮ್ಮರು ಇದ್ದಾರಲ್ಲ ಸಮತ್ರಿಗೆ, ಅವ್ನ ಮಗನಿಗೆ ಯಾಕೆ ನಿಲ್ಸಿದ್ರು ಅವರು? ಗಣೇಶ್ ಅಣ್ಣರಿಗೆ ಕೊಡ್ಬೇಕಾಯ್ತು ಟಿಕೆಟ್, ಕೊಡ್ಬೇಕಾಯ್ತು ಗಣೇಶ್ ಅಣ್ಣರಿಗೆ. ಅದು ಪ್ರಶ್ನೆ ನಮ್ದು. ಹೌದು, ಇರ್ತಾರಲ್ಲ ಗಣೇಶ್ ಅಣ್ಣ ಇದ್ದಾರಲ್ಲ, ಕೊಡ್ಬೇಕಾಯ್ತು. ತಮ್ಮಣ್ಣನೇ ಅಲ್ಲ, ಹೌದು, ಶಾಮನೂರು ಗಣೇಶ್ ಅಣ್ಣ ಇದ್ದಾರಲ್ಲ, ಕೊಡ್ಬೇಕಾಯ್ತು. ಅಣ್ಣ ಮತ್ತೆ ಶಾಮನೂರ್ ಅವ್ರ ಮಗ ಹೀರೋ ಮಗ ಕೊಡ್ಬೇಕಾಯ್ತು. ನೋಡೋಣ ಇದಕ್ಕೆ ಮಲ್ಲಿಕಾರ್ಜುನ್ ಅವ್ರು ಏನು ಉತ್ತರ ಕೊಡ್ತಾರೆ ಅಂತ. ಇಲ್ಲ ಈಗ ಹುಡುಗರು ಏನು ತಿಳ್ತಾರೆ ಅಂದ್ರೆ, ಅವರು ಸಮುದಾಯಕ್ಕೆ ಒಂದು ಇದು ಮಾಡ್ಯಾರೆ, ಕೊಡ್ಬೇಕಾಯ್ತು, ಟಿಕೆಟ್ ಕೊಡ್ಬೇಕಾಯ್ತು, ನಮ್ಮ ಸಮುದಾಯಕ್ಕೆ ಟಿಕೆಟ್ ಕೊಡ್ಬೇಕಾಯ್ತು. ಬಹಳ ಬೇಜಾರಿದ್ದಾರೆ ಹುಡುಗರು. ಈ ಸಲ ಡೌಟ್ ಐತಿ ಮೇಡಮ್, ಕಾಂಗ್ರೆಸ್ ಡೌಟ್ ಐತಿ ಈ ಸಲ. ಈಗ ಯಜಮಾನ್ರು ಹೇಳಿದ್ರಲ್ಲ, ಅವ್ರ ಯಜಮಾನ್ರುಗಳು ಮೈಂಡ್ ಏನಪ್ಪಾ ಕಾಂಗ್ರೆಸ್. ಈ ನಮ್ಮ ನೌಜವಾನ್ ಹುಡುಗರು ಇದಾರಲ್ಲ, ಹೌದು, ಅವರು ಬಹಳ ನೊಂದಿದ್ದಾರೆ. ಮಲ್ಲಣ್ಣ ನಮ್ಮ ಸಮುದಾಯಕ್ಕೆ ಕೊಡ್ಬೇಕಂತ ಅಷ್ಟು ವರ್ಷ ದುಡ್ಕೊಂಡ್ ಬಂದ್ರಲ್ಲ. ಸಾದಿಕ್ ಪೈಲ್ವಾನ್ ಸಾಬ್ರು ದುಡ್ಕೊಂಡ್ ಬಂದ್ರು, ಜಬ್ಬಾರ್ ಸಾಬ್ರು ದುಡ್ಕೊಂಡ್ ಬಂದ್ರು. ಪಾಪ ಕೊಡ್ಬೇಕಾಯ್ತು, ಅವ್ರು ಕರ್ದು ಕೊಡ್ಬೇಕಾಯ್ತು. ಅವ್ರದ್ದು ಬಂದು ಗೆಲ್ಸಿ ಕರ್ಕೊಂಡ್ ಹೋಗ್ಬೇಕಾಯ್ತು. ಮಲ್ಲಣ್ಣ ಬಂದು ಗೆಲ್ಸಿ ಕರ್ಕೊಂಡ್ ಹೋಗ್ಬೇಕಾಯ್ತು. ಇದರಲ್ಲ ಮೇಡಮ್, MP ಇದಾರೆ, MLA ಇದಾರೆ, ಮತ್ತು MLA ಬೇಕಂತೆ ಕೊಡ್ಬೇಕಾಯ್ತು. ಮತ್ತೆ ಸಾದಿಕ್ ಪೈಲ್ವಾನ್ ಅವರು ಈಗ ಇಂಡಿಪೆಂಡೆಂಟ್ ಆಗಿ ಮಾಡ್ತಿದ್ದಾರೆ. ಇವತ್ತು ನಾಮಿನೇಷನ್ ವಾಪಸ್ ತಗೊಳ್ಳೋಕೆ ಇಲ್ಲ, ಅದು ಮಾತೇ ಇಲ್ಲ, ವಾಪಸ್ ತಗೊಳೋದ್ ಮಾತೇ ಇಲ್ಲ. ಅದು ಏನಾರ ಆಗ್ಲಿ ನೋಡ್ರಿ ಮೇಡಮ್, ಎರಡೇ ಇರೋದು, ಒಂದ್ ಗೆಲ್ಲು ಒಂದ್ ಸೋಲು. ಗೆಲ್ತಾರೆ, ಸೋಲ್ತಾರೆ ಅಷ್ಟೇ. ಸೊ ಎಷ್ಟು ವೋಟ್ ಬೀಳಬಹುದು ಅನ್ನೋ ನಿಮ್ಮ ಪ್ರೆಡಿಕ್ಷನ್ ಇದೆ ಮೇಡಮ್? ಸಾದಿಕ್ ಪೈಲ್ವಾನ್ ಅವರಿಗೆ ನೋಡಿ ಮೇಡಮ್, ಈಗ ನಮ್ಮ ಹುಡುಗರು ಈ ವಾತಾವರಣ ನೋಡಿದ್ರೆ ಒಂದು 45,000 50,000 ವೋಟ್ ತಗಂತಾರ. ವೋಟ್ ಡಿವೈಡ್ ಆಗ್ತೈತಲ್ಲ ಸರ್ ಅಲ್ಲಿ. ಬಿಜೆಪಿ ವಿನ್ ಆಗೋ ಚಾನ್ಸಸ್ ಇದೆ ಅಲ್ಲ, ತಗಂತಾರ ಅವರು ನಮ್ಮ ಸಮಾಜ. ಬೇರೆ ಒಕ್ಕಲಿಗರು ಮತ್ತೆ ಕುರುಬರು ಅವರೆಲ್ಲ ಸಾಥ್ ಕೊಟ್ರೆ ವಿನ್ ಆಗ್ತಾರೆ. ಸಾದಿಕ್ ಪೈಲ್ವಾನ್ ವಿನ್ ಆಗ್ತಾರೆ. ಏನ್ ಅಂಕಲ್ ಫುಲ್ ಜೋಶ್ ಅಲ್ಲಿ, ಫುಲ್ ಖುಷಿಲಿ? ಏನ್ ಮಾಡ್ತೀರಿ, 30 ವರ್ಷದಿಂದ ನಾವು ಕಷ್ಟ ಬಿದ್ದೀವಿ, ಮೆಹನತ್ ಮಾಡಿದೀವಿ. ಮಲ್ಲಣ್ಣ ಅವ್ರು ಬರೀ ಬಿಸ್ಕತ್ ಕೊಡಾಕತ್ತಿದಾರ. ಬಿಸ್ಕೆಟ್ ಈ ಸಲನು ಕೊಟ್ಟಿದಾರಲ್ರಿ, ಬಿಸ್ಕತ್ತೇ ಕೊಟ್ಟಾರ. ಪಾರ್ಲಿಜಿ ತಿನ್ಕೊಂಡ್ ಬಂದೀವಿ, ಇನ್ನು ಎಷ್ಟು ತಿನ್ಬೇಕು? ಈಗೇನ್ ಬೇಕಿತ್ತು ನಿಮ್ಗೆ? ಏನಿಲ್ಲ, ನಮ್ಮ 80,000 85,000 ಓಟ್ ಇದೆ, ಒಂದ್ ಸಾಲಿಡ್ ಹೊಡ್ಕೊಂಡ್ ಬರ್ತೀವಿ. ಯಾರನ್ನ?
ನಮ್ಮ ಯಾರು ನಮ್ಮವರು ನಿಂತ್ಕೊಂಡಿದಾರ ಸಾದಿಕ್ ಪೈಲ್ವಾನ್ರು ಗೆಲ್ಲಿಸ್ತೀವಿ. ಗೆಲ್ತಾರಾ? ಬೇಶಕ್ ಸಾದಿಕ್ ಪೈಲ್ವಾನ್ ಗೆಲ್ತಾರಾ? ಇನ್ನೂ 100 ಹಾ, ಜಾಸ್ತಿ ತಗೊಂತಾರ. ಜಾಸ್ತಿ ತಗೊಳ್ತಾರೆ. ಓಕೆ, ಬೇರೆ ಸಮುದಾಯದವರು ವೋಟ್ ಮಾಡ್ತಾರಾ? ಯಾಕೆ ನಾವು ಮಾಡಿಲ್ಲ ಅವ್ರಿಗೆ? ಮಾಡಿದೀವಿಲ್ರಿ? ಅಲ್ಲ ನೀವ್ ಹೇಳ್ರಿ, ನಾವು ಮಾಡಿದೀವಿಲ್ಲ. ಮಾಡಿದ್ದಕ್ಕೆ ಗೆದ್ದಿದ್ದಲ್ಲ ನಾವು 35 ಜಾತಿ ವರ್ಷ ಅವರು. ನಾವು ಜಾತಿ ಭೇದ ಮಾಡಿಲ್ಲ, ಆ ತರ ಗೆಲ್ಸಿದೀವಿ. ಅವರು ನಮ್ಗೆ ಜಾತಿ ಭೇದ ನೋಡಬಾರ್ದು, ಗೆಲ್ಲಿಸ್ಬೇಕು. ಈಗ ಅವ್ರ ಮನೆಯವ್ರಿಗೆ ಟಿಕೆಟ್ ಆಗಿದೆಯಲ್ಲ, ಗೆಲ್ಲಿಸ್ತಾರೆ ಅಂತ ಅನ್ಸುತ್ತಾ ಅಂತ? ಗೆಲ್ಲಿಸ್ತೀವಿ ರೀ ಅವ್ರಿಗೆ, ಇನ್ನೊಂದ್ ಸತಿನೂ ಗೆಲ್ಲಿಸ್ತೀವಿ. ಮನೆ ಹುಡುಗ ಮನಿಗ್ ಬಂದ ನನ್ಮೇಲೆ ಗೆಲ್ಲಿಸ್ತೀವಿ. ಸಮರ್ಥ ಅವರಿಗೆ ನೆಕ್ಸ್ಟ್ ಸತಿ ಗೆಲ್ಲಿಸ್ತೀರಿ. ಈ ಸತ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್. ಯೂತ್ ವೋಟರ್ಸ್ ಕೂಡ ಇದಾರೆ. ಒಂದ್ ಸ್ವಲ್ಪ ಈ ಕಡೆ ಟ್ರಾಫಿಕ್ ಆದ್ರೆ ಕಷ್ಟ, ಮುಂದ್ ಬರ್ರಿ, ಮತ್ ನನಗ್ ಬೈಕೊಳ್ತಾರ ಜನ. ಸೊ ಯೂತ್ ವೋಟರ್ಸ್ ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ಯಾಕಂದ್ರೆ ಎಲ್ಲಿ ಮಾತಾಡ್ಸ್ತಾ ಇದ್ದೀನಿ ಅಲ್ಲೆಲ್ಲ ಯೂತ್ಸ್ ಕೆರಳಿದ್ದಾರೆ ಅಂತ ತುಂಬಾ ಜನ ಹೇಳ್ತಿದ್ದಾರೆ. ನಿಜವಾಗೂ ಕೆರಳಿದಾರಾ ಅಥವಾ ಬೇರೆ ಪ್ಲಾನ್ಸ್ ಏನಾದ್ರೂ ಇದೆಯಾ? ಮಲ್ಲಣ್ಣ ಮತ್ತೆ ಮುಂದೆ ಎಲೆಕ್ಷನ್ ಹತ್ರ 2-3 ದಿನ ಇದೆ ಅನ್ನುವಾಗ ಬಂದು ಕನ್ವಿನ್ಸ್ ಮಾಡ್ತಾರಾ ಅಂತ? ಕನ್ವಿನ್ಸ್ ಆಗ್ತೀರಾ? ಇಲ್ಲ ಮೇಡಮ್, ಕಾಂಗ್ರೆಸ್ ಇಲ್ಲಿ ಗೆಲ್ತಾರೆ. ಓಕೆ, ಸಮರ್ಥ ಅವ್ರು ಗೆಲ್ತಾರೆ. 100% ಗೆಲ್ತಾರೆ. 5,000 ಲೀಡಿಂಗ್ ನಾಗೆ ಗೆಲ್ತಾರೆ. 5,000 ಸಾಕಾ? ಸಾಕು. ಯಾಕಂದ್ರೆ ಈಗ ಟಫ್ ಫೈಟ್ ಕೊಟ್ಟಿದಾರ. ದಾಸ್ಕರಪ್ಪ ಶ್ರೀನಿವಾಸು ಟಫ್ ಫೈಟ್ ಇದೆ, ಅದಕ್ಕೋಸ್ಕರ 5,000 ಲೀಡ್ ನಾಗೆ ಗೆಲ್ತಾರ ಅವರು. ಓಕೆ, ನಿಮ್ಮ ಸಮುದಾಯದಲ್ಲಿ ಸಿಕ್ಕಾಪಟ್ಟೆ ಕೋಪ, ಆಕ್ರೋಶ ಎಲ್ಲ ಇದೆಯಲ್ಲ? ಗೊತ್ತಿಲ್ಲ ನಮಗೆ ಟಿಕೆಟ್ ಅಂತ ಬೇಸರ ಇದಾರೆ. ಅವರೆಲ್ಲ ಸರಿಪಡಿಸ್ತಾರೆ, ದೊಡ್ಡವ್ರು ಸೇರ್ಕೊಂಡು. ನೀವೇನ್ ಹೇಳ್ತೀರಿ? ನಮ್ಮ ಅಲ್ಪಸಂಖ್ಯಾತರಿಗೆ ಈ ಸಾರಿ ಒಂದ್ಸಾರಿ ಚಾನ್ಸ್ ಕೊಡ್ಬೇಕಾಗಿತ್ತು, ಕೊಟ್ಟಿಲ್ಲ. ಆದ್ರೂ ಜನ ಅಲ್ಲಿ ಇಲ್ಲಿ ಹೋಗಿದ್ದಾರೆ, ಮಾಡ್ತಾರೆ. ಈ ಸಾರಿ ನೋಡಿ ಗೆಲ್ಲದೆ ಕಾಂಗ್ರೆಸ್. ಈ ದಕ್ಷಿಣ ಭಾಗದಲ್ಲಿ ಒಂದು ಒಳ್ಳೆಯ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಸಿಗ್ಬೇಕು, ಆ ತರ ಅವಕಾಶವನ್ನು ಮಾಡಿಕೊಡ್ಬೇಕು ಸಮರ್ಥ ಅವರು ಅಂತ ಕೇಳ್ಕೊಳ್ತೀರಿ. ಓಕೆ, ಅಭಿವೃದ್ಧಿ ಕೆಲಸ ಆಗಿದೆ ದಾವಣಗೆರೆ. ಓಕೆ, ಏನ್ ಸರ್ ನಿಮ್ಮ ಹೆಸರು? ಕಿಶನ್ ಅಂತ. ಕಿಶನ್, ನೀವು ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಬರ್ತೀರಾ? ನಾರ್ತಾ, ಈಸ್ಟಾ, ವೆಸ್ಟಾ, ಸೌತಾ? ಎಲ್ಲಿ? ನಮ್ ನಾರ್ತ್ ಇದೆ. ನಾರ್ತ್ ಇದೆ, ಬಟ್ ಎಲ್ಲೋದ್ರೂ ಸೌತ್ ಬಗ್ಗೆನೇ ಚರ್ಚೆ ಇದೆಯಲ್ಲ, ಏನ್ ಅನ್ಸುತ್ತೆ ನಿಮ್ಗೆ? ತುಂಬಾ ಈ ಸರಿ ಏನೋ ತುಂಬಾ ಹಾಟ್ ಆಗಿದೆ ಎಲೆಕ್ಷನ್, ಬಟ್ ರಿಸಲ್ಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ. ಎಲ್ಲಾ ಕಡೆ ಕಾಂಪಿಟೇಷನ್ ಹಂಗೆ ಇದೆ. ಇಂಡಿಪೆಂಡೆಂಟ್ ಆಗು ಕ್ಯಾಂಡಿಡೇಟ್ಸ್ ನಿಂತಿದ್ದಾರೆ. ಸ್ಟ್ರಾಂಗ್ ಇದಾರ ಅವರು? ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಸ್ಟ್ರಾಂಗ್ ಇದಾರ? ಬಟ್ ಅವರು ಯಾವ ತರ ಜನರಿಗೆ ಅಪ್ರೋಚ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್. ನಾಮಿನೇಷನ್ ಫೈಲ್ ಮಾಡಿ ಸುಮ್ನೆ ನ್ಯೂಟ್ರಲ್ ಆಗ್ಬಿಟ್ರೆ ಗೊತ್ತಾಗಲ್ಲ. ಸೊ ಅವರು ಯಾವ ರೀತಿ ಫೈಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಯಾರು ಗೆದ್ರು ಒಂದು ತುಂಬಾ ಮಾರ್ಜಿನ್ ಅಂತೂ ಗೆಲ್ಲಲ್ಲ, ಅರೌಂಡ್ 10,000 to 15,000 ವೋಟ್ಸ್ ಮಾರ್ಜಿನ್ ಅಲ್ಲಿ ಗೆಲ್ತಾರೆ. ಟಫ್ ಕಾಂಪಿಟೇಷನ್ ಆಗುತ್ತೆ ಈ ಸರಿ, ಬಟ್ ಇಂಡಿಪೆಂಡೆಂಟ್ ಗಳಿಂದ ಟಫ್ ಅಂತ ಆಗುತ್ತೆ ಅಂತ ನಾನೇನು ಅನ್ಕೊಳ್ಳಲ್ಲ. ಒಡೆಯುವಂತ ಸ್ಪ್ಲಿಟ್ ಆಗುವ ಸಾಧ್ಯತೆ ಇದೆ ಅನ್ಸುತ್ತಾ? ತುಂಬಾ ಏನಾಗಲ್ಲ, ಯಾಕಂದ್ರೆ ಇಲ್ಲಿ ಮುಸ್ಲಿಂ ಕ್ಯಾಂಡಿಡೇಟ್ಸ್ಗೆ JDS ಇಂದ ಕೊಟ್ಟಿದ್ರು. ಸೊ ಅವರಲ್ಲೂ ಏನು ಒಗ್ಗಟ್ಟು ಏನ್ ಕಂಡು ಬಂದಿಲ್ಲ. ಯಾಕಂದ್ರೆ ಆ ತರ ಅವ್ರ ಕ್ಯಾಂಡಿಡೇಟ್ ನಾವು ಗೆಲ್ಲಿಸ್ಕೊಂಡು ಬರ್ಬೇಕು ಅಂತ ಅಂದ್ರೆ ಸಾಲಿಡ್ ಆಗಿ ಅವ್ರದ್ದು 60-70 ಸಾವಿರ ಇದೆ ಅಂತ ಅಂದ್ರೆ ಯಾರೋ ಒಂದ್ಸರಿ ಲಾಸ್ಟ್ ಟೈಮ್ ನಿಂತಾಗ 20,000 ಏನೋ ಓಟ್ ತಗೊಂಡಿದ್ರು. ಸೊ ಆ ಲೆವೆಲ್ಗೆ ಅವ್ರ ಕಮ್ಯುನಿಟಿಯಲ್ಲಿ ತುಂಬಾ ಒಗ್ಗಟ್ಟಿತ್ತು ಅಂತಂದ್ರೆ 40-50 ಸಾವಿರ ಆಗ್ಬೇಕಿತ್ತದು, ಬಟ್ ಆಗಿಲ್ಲ. ಸೊ ಹಂಗಾಗಿ ಅವಾಗೂ ಶಾಮನೂರು ಶಿವಶಂಕರಪ್ಪ ಅವ್ರು ಗೆದ್ದಿದ್ದಾರೆ. ಬಟ್ ಅವಾಗ ಶಾಮನೂರು ಶಿವಶಂಕರಪ್ಪನವರು ಇದ್ರು, ಬಟ್ ಈಗ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಇದ್ದಾರೆ, ಸಮರ್ಥ ಇದ್ದಾರೆ. ಸೊ ಏನು ಅಂದ್ರೆ ಪಾರ್ಟಿ ಕ್ಯಾಂಡಿಡೇಟ್ ನೋಡಿ ವೋಟ್ ಹಾಕೋರು ಇದ್ದಾರೆ, ಬಟ್ ಪಾರ್ಟಿ ಅಂತಾನು ಹೋಗುತ್ತೆ ತುಂಬಾ. ಸೊ ಯಾರಾದ್ರೂ ಇಲ್ಲಿ ನಾವು ಇದೇ ಪಾರ್ಟಿಗೆ ವೋಟ್ ಮಾಡ್ತೀವಿ ಅಂತ ಫಿಕ್ಸ್ ವೋಟ್ಸ್ ಇರುತ್ತೆ. ಬಟ್ ಬಿಜೆಪಿಗೆ ಏನಾದ್ರೂ ಚಾನ್ಸಸ್ ಇದೆ ಈ ಸಲ ಅನ್ಸುತ್ತಾ? ಅಲ್ಲ, ಗೊತ್ತಿಲ್ಲ. ಅದೇ ನೀವು ಹೇಳಿದ್ರಲ್ವಾ, ಇಂಡಿಪೆಂಡೆಂಟ್ ಯಾವ ರೀತಿ ಕಂಟೆಸ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಏನ್ ಅಂಕಲ್, ಯಾರನ್ನ ಗೆಲ್ಲಿಸ್ತೀರಿ? ಬರ್ರಿ ಈ ಕಡೆ, ನಮ್ ಕ್ಯಾಮ್ರಾ ಹೋಗೋವಲ್ದಲ್ಲ, ಅಡ್ಡ ಐತಿ. ಯಾರು ಗೆಲ್ಲಿಸ್ತೀರಿ? ಕಾಂಗ್ರೆಸ್ ಜಾಸ್ತಿ ಗೆಲ್ಲೋದು, ಬಟ್ ಈ ಸತಿ ಮೈನಾರಿಟಿಗೆ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಸ್ವಲ್ಪ ನೋವು ಆಗಿದೆ ಮೈನಾರಿಟಿಗೆ, ನಮಗೆ ಎಲ್ಲ ನೋವಾಗ್ಬಿಟ್ಟಿದೆ. ಅಂದ್ರೂ ಅವರೇ ದೊಡ್ಡ ಮನ್ಸು ಮಾಡಿ ಮಲ್ಲಣ್ಣ ಅವರು ಗೆಲ್ಸ್ಕೊಂಡ್ ಬರ್ಬೇಕಾಗಿತ್ತು ಮೈನಾರಿಟಿ ಕ್ಯಾಂಡಿಡೇಟ್. ಅದೆಲ್ಲ ಹೋಯ್ತೀಗ, ಅದ್ಯಾವ ಪಾಸಿಬಿಲಿಟೀಸು ಇಲ್ಲ. ಯಾಕಂದ್ರೆ ಅವ್ರ ಮಗನಿಗೆ ಟಿಕೆಟ್ ಅನೌನ್ಸು ಆಯ್ತು, ಸಿದ್ದರಾಮಯ್ಯ ಅವರು ಬಂದ್ರು, DK ಶಿವಕುಮಾರ್ ಬಂದ್ರು, ನಾಮಿನೇಷನ್ ಫೈಲ್ ಆಗಿ ಹೋಯ್ತು. ಸೊ ಈಗೇನು ಮುಂದೇನು ಅಂತ ನೋಡ್ಬೇಕು. ಕಾದು ನೋಡ್ಬೇಕು. ವೇಟ್ ಅಂಡ್ ವಾಚ್. ಓಕೆ, ಸೊ ವೇಟ್ ಅಂಡ್ ವಾಚ್ ಅನ್ನೋ ಮಾತು ಆಕ್ಚುಲಿ ಒಂದು ಸಮುದಾಯದವರಿಗೆ ಹೋಗಿ ನಾವು ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ
80 to 90% ಕಣ್ಣು ಮುಚ್ಕೊಂಡವ್ರು ಹೇಳ್ತಾ ಇದ್ದಿದ್ದು ಕಾಂಗ್ರೆಸ್ ಹೆಸರು. ಬಟ್ ಈಗ ವೇಟ್ ಅಂಡ್ ವಾಚ್ ಅನ್ನೋ ಆನ್ಸರ್ ಕೂಡ ಕೇಳಿ ಬರ್ತಾ ಇದೆ. ಲೆಟ್ಸ್ ಸಿ, ಬೇರೆ ಭಾಗಕ್ಕೆ ಕೂಡ ಹೋಗೋಣ ರೋಷನ್. ಬೇರೆ ಭಾಗಕ್ಕೆ ಹೋಗ್ತೀವಿ, ಜನರಿಗೆ ಅಲ್ಲಿನ ಪಲ್ಸ್ ಏನಿದೆ ಅಂತ ತಿಳಿಸ್ಕೊಡ್ತೀವಿ.